ನಮಸ್ತೆ. ಇವತ್ತು ಶುಕ್ರವಾರ ನಮ್ಮ ಅಜ್ಜಿ ಮನೆಗೆ ನಾನು ಜಾತ್ರೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ಹೋಗಿ ಒಂದು 20 ವರ್ಷ ಆಗಿದೆ. ನಾನು ತುಂಬ ಚಿಕ್ಕವಳಿರಬೇಕಾದ್ರೆ ಈ ಜಾತ್ರೆಗೆ ಒಂದು 2-3 ಸಲ ಹೋಗಿದ್ದೆ. ಹಾಗಾಗಿ ಆವಾಗಿಂದನೂ ಅವರು ಕರಿತಾನೇ ಇದ್ದರು. ಒಂದು ಸಲಿಗೂ ಕೂಡ ನಾನು ಹೋಗೇ ಇರಲಿಲ್ಲ. ಇವಾಗ ಸ್ವಲ್ಪ ಮಕ್ಕಳು ದೊಡ್ಡವರಾಗಿರೋದ್ರಿಂದ ಹೋಗೋಣ ಅಂತ ಅಂದ್ಬಿಟ್ಟು ಇವತ್ತು ಮಧ್ಯಾಹ್ನ 1 ಗಂಟೆಗೆ ಹೊರಡೋಣ ಅಂತ ಹೇಳ್ದೆ ನನ್ನ ತಮ್ಮ. ಹಂಗಾಗಿ ಎಲ್ಲ ನನ್ನ ಒಂದು ಜವಾಬ್ದಾರಿಗಳೇನೇನಿದೆ ಅದನ್ನೆಲ್ಲ ಮುಗಿಸ್ಬೇಕಲ್ವಾ. ಎಲ್ಲಾದರೂ ಹೊರಗಡೆ ಹೋಗ್ತೀವಿ ಅಂದರೆ ಮಗ ಮತ್ತು ನಮ್ಮ ಮನೆಯವರು ಇಬ್ಬರೂ ಕೂಡ ಮನೇಲೇ ಇರ್ತೀರಿ ಅಂತ ಹೇಳಿದ್ರು. ಹಂಗಾಗಿ ಅವ್ರಿಗೆ 3 ದಿನಕ್ಕೆ ಆಗೋ ಅಷ್ಟು ಏನೆಲ್ಲ ಮಾಡ್ಬೋದು ಅದನ್ನೆಲ್ಲ ನಾನು ಮಾಡಿಡೋಣ ಅಂದ್ಕೊಂಡಿದ್ದೀನಿ. ಇಲ್ಲಿ ದೋಸೆಗೆ ನೆನೆ ಹಾಕ್ಬಿಟ್ರೆ ದೋಸೆ ಎಲ್ಲ ಚೆನ್ನಾಗಿ ನನ್ನ ದೊಡ್ಡ ಮಗ ಚೆನ್ನಾಗಿ ದೋಸೆ ಎಲ್ಲ ಮಾಡ್ಕೊಳ್ತಾನೆ, ಅಥವಾ ಇಡ್ಲಿನೂ ಕೂಡ ಮಾಡ್ಕೊಳ್ತಾನೆ. ಹಂಗಾಗಿ ಅದಕ್ಕೆ ಒಂದು ಟೊಮೊಟೊ ಚಟ್ನಿ ಆಗ್ಬೋದು, ಅಥವಾ ಇನ್ನೊಂದು ದಿನಕ್ಕೆ ಪುಳಿಯೋಗರೆ ಗೊಜ್ಜು ಆಗ್ಬೋದು. ಇದನ್ನೆಲ್ಲ ಕೂಡ ಮಾಡಿಡೋಣ ಅಂತ ಅಂದ್ಬಿಟ್ಟು ಮಾಡಿಡ್ತಾ ಇದ್ದೀನಿ. ಅದ್ರ ಜೊತೆಗೆ ಬೆಳಗ್ಗೆ ಎದ್ದ ತಕ್ಷಣ ನಾನು ಒಂದು ಸ್ಟವ್ ಕ್ಲೀನ್ ಮಾಡೋದಕ್ಕೆ ಒಂದು ಬಟ್ಟೆ ಇಟ್ಕೊಂಡಿದ್ದೀನಿ. ಈ ಒಂದು ಸೆಲ್ಫ್ ಕ್ಲೀನ್ ಮಾಡೋದಕ್ಕೆ ಒಂದು ಬಟ್ಟೆನ ಇಟ್ಕೊಂಡಿದ್ದೀನಿ. ಹಂಗಾಗಿ ಬಂದು ಫಸ್ಟು ಅದನ್ನೆಲ್ಲ ನೈಟು ಒರೆಸಿರ್ತೀನಿ. ಆದರೂ ಇನ್ನೊಂದು ಒರೆಸ್ಬಿಟ್ಟು ನಂತರ ನಾನು ಬಿಸಿನೀರನ್ನ ಕಾಯಿಸಿ ಒಂದು ಇದಕ್ಕೆ ಹಾಕಿ ದೊಡ್ಡದು ಒಂದು ಚೆಂಬು ಬರುತ್ತಲ್ಲ ಅದಕ್ಕೆ ಹಾಕ್ಬಿಟ್ಟು ಡೈನಿಂಗ್ ಟೇಬಲ್ ಮೇಲೆ ಇಟ್ಬಿಟ್ರೆ ಎಲ್ಲರೂ ತೊಗೊಂಡು ಕುಡಿತಾರೆ ಅಂತ ಅಂದ್ಬಿಟ್ಟು ಅದಕ್ಕೆ ಹಾಕ್ಕೊಡ್ತಾ ಇದ್ದೀನಿ. ನಂತರ ನಾವು ಬಿಸಿನೀರು ಕುಡಿದ ನಂತರ ಇದು ಗಾಣದ ಎಣ್ಣೆ ಬಾಯಿ ಮುಕ್ಕಳಿಸೋದಕ್ಕೆ ಅಂತ ಒಂದು 2 ಸ್ಪೂನ್ ಹಾಕ್ಕೊಂಡು ನಾನು ಮತ್ತು ನಮ್ಮ ಮದುಮ ಇಬ್ಬರೂ ಬಾಯಿ ಮುಕ್ಕಳಿಸ್ತೀವಿ. ಹಂಗಾಗಿ ಅದನ್ನು ಕೂಡ ಆಯಿತು. ಇವಾಗ ನಾನು ಒಬ್ಬಳೇ ನಮ್ಮ ಮನೇಲಿ ಕಾಫಿ ಕುಡಿಯೋದು. ಹಂಗಾಗಿ ಡಿಕಾಕ್ಷನ್ ಮಾಡಿಬಿಡೋಣ, ನೈಟ್ ಇರಲ್ವಲ್ಲ, ಸಂಜೆ ಇರಲ್ವಲ್ಲ ನಾನು. ಹಂಗಾಗಿ ಈಗಲೇ ಸ್ವಲ್ಪನೇ ಮಾಡೋಣ ಅಂತ ಅಂದ್ಬಿಟ್ಟು ಇಟ್ಟಿದ್ದೀನಿ. ಈಚೆ ಕಡೆ ಎಲ್ಲ ತೊಳೆದು ರಂಗೋಲಿ ಬಿಟ್ಟು ಎಲ್ಲ ಬರೋ ಅಷ್ಟರಲ್ಲಿ ಆ ಡಿಕಾಕ್ಷನ್ ಕೂಡ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಮತ್ತು ಮನೆಯವ್ರಿಗೆ ಊರಿಂದ ನಾನು ಎಳ್ನೀರು ತಂದಿದ್ದೆ. ಹಾಗಾಗಿ ವೇಸ್ಟ್ ಆಗುತ್ತೆ, ಇವತ್ತು ಕೆಚ್ಕೊಡ್ಬೇಕು ಅಂತ ಅಂದ್ಬಿಟ್ಟು ಬೆಳಿಗ್ಗೆನೇ ಬಿಸಿನೀರು ಕುಡಿದ ನಂತರ ಅವ್ರಿಗೆ ಇದು ಮಾಡಿಕೊಟ್ಟೆ. ನಂತರ ನಾನು ಮೂಲಂಗಿದು ಪಲ್ಯ ಕೂಡ ಮಾಡ್ಕೊಂಡಿದ್ದೆ. ಆ ಪಲ್ಯನ ಎಲ್ಲರಿಗೂ ಟೇಸ್ಟ್ ನೋಡೋದಕ್ಕೆ ಕೊಟ್ಟೆ. ಆದರೆ ಮೂಲಂಗಿ ಪಲ್ಯ ಅಂದರೆ ನಮ್ಮ ಮನೇಲಿ ಸ್ವಲ್ಪ ಹಿಂದೆ ನೋಡ್ತಾರೆ ತಿನ್ನೋದಕ್ಕೆ. 3 ಜನನೂ ಕೂಡ ಒಂದೊಂದು ಸ್ಪೂನ್ ತಿಂದ್ಬಿಟ್ಟು ಸಾಕು ಅಂದರು. ಅದನ್ನು ವೇಸ್ಟ್ ಮಾಡೋಕ್ಕಾಗತ್ತಾ? ಹಂಗಾಗಿ 8 ಗಂಟೆ ಆಗಿದೆ ಇವಾಗ. ಬೆಳಿಗ್ಗೆ ಮಾಡಿದ್ದು ಪಲ್ಯ ಜೊತೆ ಏನಾದರೂ ಮಾಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡಿಟ್ಟೆ. ಅದ್ರ ಪಲ್ಯ ತಿನ್ನಲಿಲ್ವಲ್ಲ, ನಾನು ಹೋದರೆ ವೇಸ್ಟ್ ಆಗುತ್ತೆ. ಆ ಪಲ್ಯದ ಜೊತೆಗೆ ನಾನು ರವೆ ಮತ್ತು ಗೋಧಿ ಹಿಟ್ಟು, ಅಕ್ಕಿ ಹಿಟ್ಟು 3 ಮಿಕ್ಸ್ ಮಾಡಿಕೊಂಡು ಫಸ್ಟ್ ಟೈಮ್ ಈ ಥರ ದೋಸೆನ ಮಾಡ್ತಾ ಇರೋದು ನಾನು ಹೋಯ್ತು ಅಂತಂದರೆ ಮಧ್ಯಾಹ್ನಕ್ಕೆ ಆಗುತ್ತೆ ಅಂತಂದರೆ ಮಧ್ಯಾಹ್ನಕ್ಕೆ ಅವ್ರು ತಿನ್ನಲ್ಲ, ಹಂಗೆ ಬಿಟ್ಟು ವೇಸ್ಟ್ ಮಾಡ್ತಾರೆ. ಹಂಗಾಗಿ ದೋಸೆ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ತರಕಾರಿ ದೋಸೆ ಆಗುತ್ತೆ ಅಂತ ಅಂದ್ಬಿಟ್ಟು ಫಸ್ಟ್ ಟೈಮ್ ಈ ಥರ ಮಾಡ್ತಾಯಿದ್ದೀನಿ. ಫಸ್ಟು 8 ಗಂಟೆ ಆಗಿರೋದ್ರಿಂದ ನನಗೊಂದು ಸ್ವಲ್ಪ ಭಯ ಆಗ್ತಾಯಿತ್ತು, ದೋಸೆ ಬಂದಿಲ್ಲ ಅಂದರೆ ಮತ್ತು ಇದನ್ನು ಬೇರೆ ಒಂದು ಬ್ರೇಕ್ಫಾಸ್ಟ್ನ ಮಾಡಿಕೊಡ್ಬೇಕಲ್ವ, ಅಷ್ಟು ಟೈಮ್ ಇರಲಿಲ್ಲ. ನಂತರ ನಾನು ಇಲ್ಲಿ ಎಲ್ಲನೂ ಹಾಕಿ ರೆಡಿ ಮಾಡಿ ಇಡ್ತಾಯಿದ್ದೀನಿ. ದೋಸೆಗೆ ಒಂದು 2-3 ಸಲ ಚೆನ್ನಾಗಿ ತೊಳೆದು ರೆಡಿ ಮಾಡಿ ಇಟ್ಬಿಟ್ರೆ ನನ್ನ ಮಗ ನೈಟು ಇದನ್ನು ದೋಸೆ ಹಿಟ್ಟಿಗೆ ರುಬ್ಕೊಳ್ತಾನೆ. ಜೊತೆಗೆ ನಾನು ಉಪ್ಪೆಲ್ಲ ಖಾಲಿಯಾಗಿದ್ದರೆ ಅದನ್ನು ಕೂಡ ಎಲ್ಲನೂ ಕೂಡ ನೀಟಾಗಿ ಫಿಲ್ ಮಾಡಿ ಎತ್ತಿಟ್ಬಿಡ್ತೀನಿ. ಯಾವುದೇ ನನಗೆ ಪೆಂಡಿಂಗ್ ಇದೆ ಅನಿಸುತ್ತೆ ಕೆಲಸ, ಅದನ್ನೆಲ್ಲ ಕೂಡ ರೆಡಿ ಮಾಡಿ ಹೋದರೆ ಒಂದು ಸಮಾಧಾನ ಆಗುತ್ತೆ. ಇಲ್ಲಾಂದರೆ ಇದೆಲ್ಲಿದೆ ಅಂತ ಮಕ್ಕಳಿಗೂ ಕೂಡ ಟೆನ್ಷನ್ ಆಗುತ್ತೆ, ನಮ್ಮ ಮದುಮನಿಗೂ ಕೂಡ ಟೆನ್ಷನ್ ಆಗುತ್ತೆ. ಹಾಗಾಗಿ ನಾನು ಸಾಲ್ಟ್ ಕೂಡ ಖಾಲಿಯಾಗಿತ್ತು, ಅದನ್ನು ಕೂಡ ಫಿಲ್ ಮಾಡಿ ಒಂದು ಬಾಕ್ಸ್ಗೆ ಎಷ್ಟು ಹಾಕಬೇಕು ಈ ಒಂದು ಇಡ್ಲಿ ಅಥವಾ ದೋಸೆ ಬ್ಯಾಟರ್ಗೆ ಅದು ಉಪ್ಪನ್ನು ಕೂಡ ಒಂದು ಚಿಕ್ಕ ಬಾಕ್ಸ್ಗೆ ಹಾಕಿ ಇಟ್ಬಿಟ್ಟು ಪಕ್ಕದಲ್ಲೇ ಇಟ್ಟು ಹೋಗಿದ್ದೆ. ಇವಾಗ ರವೆ ದೋಸೆನ ಮಾಡ್ತಾಯಿದ್ದೀನಿ. ರವೆ ದೋಸೆಗೂ ಕೂಡ ನಾನು ಕೊಬ್ಬರಿ ಎಣ್ಣೆನೇ ಬಳಸ್ಕೊಳ್ತೀನಿ. ಇದು ನಾನೇ ಗಾಣದಲ್ಲಿ ತಂದಿರೋಂಥ ಎಣ್ಣೆ. ನಾವು ಬಾಯಿ ಮುಕ್ಕಳಿಸೋದ್ರಿಂದ ತುಂಬಾ ಒಳ್ಳೆಯದು ನಮ್ಮ ಅಲ್ಲಿನ ಆರೋಗ್ಯಕ್ಕೆ. ಇವಾಗ ದೋಸೆ ಮಾಡಿ ನೋಡಿದೆ, ಎಷ್ಟು ಚೆನ್ನಾಗಿ ಬಂತು ಅಂದರೆ ಆ ಒಂದು ಮೂಲಂಗಿ ಹಾಕಿದ್ದೀವಿ ಅನ್ನೋ ಒಂದು ಇದೇ ಇಲ್ಲ, ತುಂಬಾ ಚೆನ್ನಾಗಿ ಬಂತು. ನಂತರ ಫಸ್ಟು ಸ್ವಲ್ಪ ದಪ್ಪನಾಗೆ ಮಾಡ್ಕೊಂಡಿದ್ದೆ, ಯಾಕೆಂದರೆ ಫಸ್ಟ್ ಟೈಮ್ ಮಾಡಬೇಕಾದ್ರೆ ಕಿತ್ತೋದ್ರೆ ಆ ಥರ ಇರುತ್ತಲ್ವ. ನೆಕ್ಸ್ಟ್ ಟೈಮ್ ನಾನು ತುಂಬ ತೆಳುವಾಗಿ ಮಾಡಿ 1-2 ದೋಸೆ ತಿಂತಾನೆ ನನ್ನ ಚಿಕ್ಕ ಮಗ. ಅವನಿಗೆ ಸ್ಕೂಲಿಗೆ ಕಳಿಸಿ ಮಧ್ಯಾಹ್ನ ಅಲ್ಲಿಂದ ಕರ್ಕೊಂಡು ಹೋಗೋದು ಅಂತ ಪ್ಲ್ಯಾನು. ಹಂಗಾಗಿ ಸ್ಕೂಲಿಗೆ ಕಳಿಸೋದಕ್ಕೆ ಅಂತ ಅಂದ್ಬಿಟ್ಟು ನಾನು ದೋಸೆ ಮಾಡಿಕೊಟ್ಟೆ. ದೋಸೆ ಜೊತೆಗೆ ಸ್ವಲ್ಪ ಚಟ್ನಿ, ಸ್ವಲ್ಪ ಸಾಂಬಾರಿತ್ತು. ಹಾಗೇ ಅದನ್ನು ಇದು ಮಾಡಿಕೊಂಡು ಇನ್ನು ಇದಕ್ಕೆ ನಾನು ನಾಳೆಗೆ ಅಂತ ಅಂದ್ಬಿಟ್ಟು ದೋಸೆ ಮಾಡ್ಕೋತಾರೆ, ಅದ್ರ ನಾಳೆಗೆ ಅಂತ ಅಂದ್ಬಿಟ್ಟು ಗೊಜ್ಜನ್ನ ಅಂದರೆ ಪುಳಿಯೋಗರೆ ಗೊಜ್ಜು ಇನ್ಸ್ಟೆಂಟಾಗಿ ಯಾವ ಥರ ಮಾಡಿ ಗೊಜ್ಜನ್ನ ಇಡ್ಬೋದು ಅಂತ ಅದನ್ನು ಕೂಡ ಮಾಡಿ ಇಟ್ಬಿಟ್ಟು, ಮತ್ತು ಇಡ್ಲಿಗೆ ಅಥವಾ ದೋಸೆಗೆ ಟೊಮೊಟೊ ಚಟ್ನಿ ಅದನ್ನು ಕೂಡ ಮಾಡಿ ಇಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿತ್ತು ದೋಸೆ. ನೋಡಿ ಹಾಕ್ಕೊಡ್ತಾಯಿದ್ದೀನಿ. ತಿಂದ ನಂತರ ಅವ್ನು ಸ್ಕೂಲ್ಗೆ ಹೋದ. ಆಮೇಲೆ ಊರಿಂದ ನಾನು ಎಳ್ನೀರು ತಂದಿದ್ದೆ ಅಂತ ಹೇಳಿದ್ನಲ್ವ, ತೋಟದ ಮನೆಗೆ ಹೋಗಿದ್ವಲ್ವ, ಅಲ್ಲಿಂದ ಒಂದು 20 ಎಳ್ನೀರು ತಂದುಬಿಟ್ಟಿದ್ದೆ. ಇಲ್ಲಿ ಪಕ್ಕದ ಮನೆಯವ್ರಿಗೆ ಅಂತ ಅಂದ್ಬಿಟ್ಟು ನಾನು ಒಂದು 3 ಎಳ್ನೀರು ಕೊಟ್ಟಿದ್ದೆ. ಮತ್ತು ಆಂಟಿ ಬರ್ತಾರಲ್ವ ನಮ್ಮ ಮನೆಗೆ, ಅವ್ರಿಗೆ ಅಂತ ಅಂದ್ಬಿಟ್ಟು ಅವ್ರಿಗೆ ಅವ್ರ ಮಗನಿಗೆ ಅಂತ ಅಂದ್ಬಿಟ್ಟು ಅವ್ರಿಗೂ ಕೂಡ ಎಳ್ನೀರನ್ನ ಕೊಟ್ಟಿದ್ದೆ. ವೇಸ್ಟ್ ಆಗುತ್ತೆ, ನಾನು ಬರೋ ಅಷ್ಟರಲ್ಲಿ 4-5 ದಿನ ಆದರೆ ಚೆನ್ನಾಗಿರಲ್ಲ. ಹಂಗಾಗಿ 6 ಎಳ್ನೀರನ್ನ ಒಂದೊಂದರಲ್ಲಿ ಏನಾಗುತ್ತೆ 2 ಲೋಟ ಬರುತ್ತೆ.
ಒಂದೊಂದರಲ್ಲಿ 1 ಲೋಟಕ್ಕಿಂತ ಕಮ್ಮಿನೇ ಬರುತ್ತೆ. ಹಂಗಾಗಿ ಒಂದು ಅದೇ ನೀರು ಇದು ಮಾಡಿಕೊಟ್ನಲ್ಲ ಬಿಸಿನೀರು, ಅದೇ ಒಂದು ಚಮ್ಗೆ ನಾನು ಎಲ್ಲ ಎಳ್ನೀರು ಹಾಕಿ ಎಲ್ಲರಿಗೂ 1.5 ಲೋಟದಷ್ಟು ಬಂತು. ಎಲ್ಲ 3 ಜನಕ್ಕೂ ಕೂಡ ಕೊಟ್ಟ ನಂತರ ರಂಗೋಲಿ ಕೂಡ ಹಾಕ್ಕೊಂಡಿದ್ದೆ. ಇವತ್ತು ಸಿಂಪಲಾಗಿ ಹಾಕಿದ್ದೆ. ಬೇಗನೆ ಕೆಲಸಗಳನ್ನ ಮುಗಿಸ್ಕೊಂಡು 1 ಗಂಟೆಗೆ ಹೋಗಬೇಕು ಅಂದರೆ ಇಷ್ಟೆಲ್ಲ ಕೂಡ ರೆಡಿ ಮಾಡ್ಕೊಳ್ಬೇಕು. ಹಾಗಾಗಿ ನೋಡಿ ಎಷ್ಟು ಬಂದಿದೆ ಒಂದು ಇದರಲ್ಲಿ. ಹಾಗಾಗಿ 6 ಎಳ್ನೀರನ್ನು ಕೂಡ ಕೆಚ್ಚಿದ್ದೀನಿ. ಕೆಚ್ಚಾಯಿತು. ಎಲ್ಲರೂ ಕುಡಿದು ಜಿಮ್ಗೆ ಹೋದರು. ಆಮೇಲೆ ನನ್ನ ಮಗ ಸ್ಕೂಲ್ಗೆ ಹೋದ. ನಂತರ ನಾನೇನು ಮಾಡಿದೆ ಅಂದರೆ ಇದನ್ನೆಲ್ಲ ಕ್ಲೀನ್ ಮಾಡಿಬಿಡಬೇಕು. ಇದನ್ನ ಇಲ್ಲೇ ಇಟ್ವಿ ಅಂದರೆ ಆ ಸಣ್ಣ ಸೊಳ್ಳೆಗಳೆಲ್ಲ ಇದಾಗುತ್ತೆ. ಡಸ್ಟ್ಬಿನಲ್ಲಿ ಹಾಕ್ಬಿಟ್ಟು ಹೋದರೆ ಅದನ್ನು ಮರೆತು ಹೋಗಬಾರ್ದು ಅಂತೇಳಿ, ಅದೇನು ನನಗೆ ಮಾತ್ರನಾ ಅಥವಾ ಎಲ್ಲ ಒಂದು ಹೌಸ್ ವೈಫ್ಗೆ ಅಥವಾ ಹೆಣ್ಮಕ್ಳಿಗೆ ಇದೇ ಥರ ಆಗುತ್ತಾ? ಏನಾದರೂ ಒಂದು ಕೆಲಸ ಪೆಂಡಿಂಗ್ ಇದೆ ಅಂದರೆ ಎಲ್ಲಾದರೂ ಹೋಗ್ಬೇಕಾದ್ರೆ ಆ ಕೆಲಸ ಬಟ್ಟೆ ಮಡ್ಚೋದ್ರಿಂದ ಹಿಡಿದು ಕಿಚನ್ ಕ್ಲೀನ್ ಮಾಡೋವರೆಗೂ ಎಲ್ಲ ಕೆಲಸಗಳನ್ನು ಪರ್ಫೆಕ್ಟಾಗಿ ಮುಗಿಸಿ ಹೋಗಬೇಕು ಅಂತ ಅನಿಸುತ್ತೆ. ಹಾಗಾಗಿ ಎಲ್ಲ ಕೆಲಸಗಳನ್ನು ಬೇಗನೆ ಮುಗಿಸ್ಕೊಳ್ತಾ ಇದ್ದೀನಿ. ಊರಿಂದ ನಾನು ಸಪೋಟ ತಂದಿದ್ದೆ. ಯಾರೋ ಹೇಳಿದ್ರು ಮಧ್ಯದಲ್ಲಿ ಸಾಸಿವೆ ಹಾಕ್ಬಿಟ್ಟು ಸುತ್ತ ಸಪೋಟನ ಇಕ್ಕಿದ್ರೆ ಬೇಗ ಹಣ್ಣಾಗುತ್ತೆ ಅಂತ ಹೇಳಿದ್ರು. ಆದರೆ ಹಾಗೇ ಇಲ್ಲ 3 ದಿನ ಆದ್ರೂ. ಹಂಗಾಗಿ ನಾನು ಅಲ್ಲಿಂದ ಬರೋ ಅಷ್ಟರಲ್ಲಿ ಹಣ್ಣಾಗುತ್ತೆ ರಾಗಿ ಒಳಗಡೆ ಹಾಕಿದ್ರೆ ಅಂತ ರಾಗಿ ಒಳಗಡೆ ಎಲ್ಲ ಕೂಡ ಸಪೋಟಗಳನ್ನೂ ಹಾಕಿಟ್ಟಿದ್ದೀನಿ. ಇದೇ ಒಂದು ಇದರಲ್ಲಿ ನಾನು ಸ್ಟೀಲ್ ಒಂದು ಕಂಟೈನರಲ್ಲಿ ಹಾಕಿಟ್ಟಿದ್ದೆ ಸಾಸಿವೆನ. ಆ ಸಾಸಿವೆ ಕೂಡ ಚೆಲ್ಲಬಾರ್ದು, ಮಕ್ಕಳು ಏನಾದರೂ ಇದು ಮಾಡೋಕ್ಕೆ ಹೋಗಿ ಚೆಲ್ಬಿಡ್ತಾನೆ ಅಂತೇಳಿ ಅದನ್ನು ಕೂಡ ಬಾಕ್ಸ್ಗೆ ಹಾಕಿ ಎತ್ತಿಟ್ಬಿಡ್ತೀನಿ. ಸಾಸಿವೆ ಎಲ್ಲ ಚೆಲ್ಲೋದ್ರೆ ಆಮೇಲೆ ಇದಾಗುತ್ತೆ ಅಂತ. ಅಕ್ಕಿ ಮತ್ತು ಬೇಳೆ ಎಲ್ಲ ತೊಳ್ಕೊಂಡಿದ್ನಲ್ವ ಅದನ್ನು ತುಳಸಿ ಗಿಡಕ್ಕೆ ಹಾಕ್ಬಿಡ್ತೀನಿ. ಯಾಕೆಂದರೆ ತುಂಬ ಚೆನ್ನಾಗಿ ಬರುತ್ತೆ. ತುಳಸಿ ಗಿಡಕ್ಕಾಗಲಿ ಮನಿ ಪ್ಲ್ಯಾಂಟ್ಗಾಗಲಿ ಅಕ್ಕಿ ತೊಳೆದ ನೀರು, ಬೇಳೆ ತೊಳೆದ ನೀರನ್ನ ನಾನು ದೋಸೆಗೆ ನೆನೆ ಹಾಕಿದ್ನಲ್ವ ಅದು ತೊಳ್ಕೊಂಡೆ. ಹಾಗಾಗಿ ನೀರು ಕೂಡ ಹಾಕ್ಬಿಟ್ಟು ಇವಾಗ 1 ಗಂಟೆಗೆ ಹೋಗೋಣ ಅಂತ ನಾವು ಹೊರಟಿದ್ದು. 2 ಗಂಟೆಗೆ ಹೋಗ್ಬೇಕಾದ್ರೆ ಜರ್ಕಿನ್ ಕೂಡ ತೊಗೋಬೇಕಾಯ್ತು. ಹಂಗಾಗಿ ಜರ್ಕಿನ್ ತೊಗೊಂಡು ಅಲ್ಲೆಲ್ಲ ಸ್ವಲ್ಪ ನಿಲ್ಲಿಸ್ಕೊಂಡು ಹೋದ್ವಿ. ಆನ್ ದ ವೇ ಹೋಗ್ಬೇಕಾದ್ರೆ ನಮ್ಮ ದೀಪು ರಿಲೇಷನ್ ಮನೆಗೂ 1-2 ಮನೆಗೆ ಹೋಗಿ ಬೇಗನೆ ಬಂದುಬಿಟ್ವಿ. ಇವಾಗ ನಮ್ಮ ಮಾವನ ಮನೆಗೆ ಹೋಗಿದ್ದೀವಿ. ಮಾಡೋ ಏನ್ ಬಿಡು ಉಚ್ಚಿ ಮಾಡ್ಕೊಂಡ ಅಮ್ಮ ಉಚ್ಚಿ ಮಾಡ್ಕೊಂಡಿದ್ಯಾ? ಕಲ ವಾ ಅಮ್ಮ ಸಾಕು 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 ಎಷ್ಟು ಮಾಡಿದ್ದು ಬೆಳಿಗ್ಗೆ ಎದ್ದ ನಂತರ ಹಿಮದ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು, ಬಿಸಿಲಾದರೆ ಇದಾಗುತ್ತೆ ಮಗು ಎಲ್ಲ ಇರೋದ್ರಿಂದ ಅಂತೇಳಿ ನಾವು ಬೆಳಿಗ್ಗೆನೇ ಅಮ್ಮ ಚಪಾತಿ ಮಾಡಿದ್ರು, ನಾನು ಬೀಟ್ರೋಟ್ ಪಲ್ಯ ಮಾಡಿದೆ. ನಮ್ಮ ನಾಗೇಂದ್ರ ಚಟ್ನಿ ಮಾಡ್ದೆ, ತುಂಬಾ ಚೆನ್ನಾಗಿ ಮಾಡಿದ್ದೆ ಚಟ್ನಿ. ಹಾಗಾಗಿ ಇವಾಗ ಹೊರಡೋಣ ಅಂತ ಅಂದ್ಬಿಟ್ಟು ಹೊರಟಿದ್ದೀವಿ. ನನ್ನ ತಮ್ಮ ಹೇಳ್ತಾ ಇದ್ದ ನೀವೆಲ್ಲ ರೆಡಿ ಆಗೋದು ಲೇಟ್ ಆಗುತ್ತೆ, 10 ಗಂಟೆ ಆಯಿತು ಅಂತಂದರೆ ನಾನು ಕಾರ್ ತೆಗೆಸ್ಬಿಟ್ಟು ಹೋಗ್ತಾ ಇರ್ತೀನಿ, ನೀವು ಬಸ್ಸಲ್ಲಿ ಬನ್ನಿ ಅಂತ. ಇವಾಗ ಹೊರಟಿದ್ದೀವಿ. ನಮ್ಮ ಅಮ್ಮನ ಮನೆ ದೇವ್ರಿಗೆ ಫಸ್ಟು ಹೋಗೋಣ ಅಂತ ಅಂದ್ಬಿಟ್ಟು ಫಸ್ಟು ಹೋಗಿದ್ದೀವಿ. ನೋಡಿ ನಮ್ದೇನೋ ನಮ್ಮ ತಗೆ ಆಮೇಲೆ ಪೂಜೆ ಮಾಡ್ಕೊಂಡು ನಾವು ಕೆಳಗಡೆ ಇಳಿಬೇಕಾದ್ರೆ ಇವ್ರ ಮೇಲಿಂದ ಪಾತಾಳ ಲಿಂಗೇಶ್ವರ ಇದೆಯಲ್ಲ, ಶಿವಂದೇನೆ ಲಿಂಗ ಇರೋವಂಥದ್ದು ನಮ್ಮ ಅಮ್ಮನ ಮನೆ ದೇವರು. ಹಂಗಾಗಿ ಹೋಗೋಣ ಫಸ್ಟು ಮನೆ ದೇವ್ರಿಗೆ ಪೂಜೆ ಮಾಡಿಸೋಣ ಅಂತ ಅಂದ್ಬಿಟ್ಟು ಹೊರಟಿದ್ದೀವಿ. ಅಲ್ಲಿಂದ ನಾವು ಹಿಮದ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಹೋಗೋಣ ಅಂತ ಹೊರಟಿದ್ದೀವಿ. ನಡಿ ಹಂಗೆ. ಜಾಯ್ ಕಾಯ್ ಕಾಯ್ ಫ್ರೆಂಡ್ಸ್, ರೀಲ್ಸ್ ಮಾಡಿಲ್ಲ. ಎಲ್ಲಾನ ಹೋಗಲಿ ನಮ್ಗೆ ಧನ್ವಿ ಹಾಡು ಹೇಳ್ತಾನೆ ಇರ್ತಾಳೆ, ಕಾರಲ್ಲಿ ಕೂಡ ಹಾಡು ಹೇಳ್ಕೊಂಡು. ಇವಾಗ ನಮ್ಮ ಅಮ್ಮನ ಮನೆ ದೇವ್ರಿಗೆ ಬಂದಿದ್ದೀವಿ. ಫಸ್ಟು ಇಲ್ಲಿಂದ ಮೆಟ್ಲತ್ತಿ ಮೇಲೆ ಹೋಗಬೇಕು. ಮೆಟ್ಲು ಅಂದರೆ ಮೆಟ್ಲೇನಿಲ್ಲ, ಮೆಟ್ಲಿಲ್ಲ, ಕಂಬಿ ಇಲ್ಲ, ಏನೂ ಇಲ್ಲ, ಹಂಗೇ ಗುಡ್ಡ ಬೆಟ್ಟ ಆ ಥರ ಇದೆ. ಅದನ್ನು ಹತ್ತಿ ಮೇಲೋದ್ರೆ ದೇವಸ್ಥಾನ ಸಿಗುತ್ತೆ. ತುಂಬಾ ಚೆನ್ನಾಗಿದೆ, ಎಷ್ಟು ಪ್ರಶಾಂತವಾದ ಚಿಕ್ಕ ದೇವಸ್ಥಾನ ಆದ್ರೂ ಲಿಂಗ ಇದೆ ಅಲ್ಲಿ. ಬುರಿ ಕಾಲು ಉರಿ ಬರ್ತದೆ. ಬೇಕಾಲ್ ಹೋಗೋಣ ನೋಡಲ್ಲಿ. ಅಲ್ಲಿ ಟಾಪ್ ಪ್ಯಾಕ್ ಮಾಡ್ತೀಯಾ? ಎಷ್ಟು ಮೆಟ್ಲಿದೆಯಾ ಇಲ್ಲಿ? ಇದೇ ಬನ್ನಿ ನೋಡಿ. ನಾಗೇಂದ್ರ ಹೆಂಗ್ ಹೋಯ್ತಾವ ನೋಡಿ. ಈ ಕಡೆ ತೋರ್ಸು. ಕೈ ಮುಗಿಯ ಕೈ ಮುಗಿಯ ಕೈ ಮುಗಿಯ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಎರಡು ಕೈ ಮುಗಿ ಕೈ ಮುಗಿ. ಪಾಪ ಕೈ ಮುಗಿ. ಮಾಮು
ಅಲ್ಲಿ ಪಪ್ಪ ನೋಡು ಸೊಳ್ಳೆ ಕಚ್ಚೈತೆ ಅಲ್ಲಿ. ಅಲ್ಲಿ ಪಪ್ಪ ಧರ್ಮಿತಾ ಮಮ್ಮ ನೋಡ. ಯಾಕೆ ಒಬ್ನೇ ಹೋಗಿದ್ದಾನು? ಅಪ್ಪ ಅವನು ನಮ್ಮ ದೇವಸ್ಥಾನ ನನ್ಗೆ ಎಷ್ಟು ಎಕ್ಸ್ಪೀರಿಯನ್ಸ್ ಅಂತ ತೋರ್ಸಕ್ಕೆ. ಬನ್ನಿ. ಚಿಂಟು ತಗೊಂಬ ಪುಟ್ಟಿ, ತಗೊಂಬ. ದೇವಸ್ಥಾನಕ್ಕೆ ಹೋಗಿದ ತಕ್ಷಣ ಅಮ್ಮ ಎಲೆಗಳೆಲ್ಲ ಉದುರಿರುತ್ತಲ್ವ, ಹಾಗಾಗಿ ದೇವಸ್ಥಾನದೆಲ್ಲ ಗುಡಿಸಿ ತೊಳೆಯೋಣ ಅಂತ ಅಂದ್ಕೊಂಡ್ರು. ನಮ್ಮ ಮಾವ ಕೂಡ ನೀರನ್ನ ತಂದುಕೊಡ್ತಾ ಇದ್ದಾರೆ. ಅಷ್ಟರಲ್ಲಿ ನಾವು ಒಂದು ಸ್ವಲ್ಪ ಫೋಟೋಗಳನ್ನೆಲ್ಲ ತೆಗೆದುಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ನಮ್ಮ ಅಕ್ಕ ಎಲ್ಲರೂ ಕೂಡ ಫೋಟೋಗಳನ್ನ ತೆಗೆದುಕೊಳ್ತಾ ಇದ್ದೀವಿ. ನಮ್ಮ ಪಾಪುನೂ ಅಷ್ಟೇ ಒಂದಷ್ಟು ಫೋಟೋಗಳನ್ನ ನಮ್ಮ ಪಾಪುದು ತೆಗೆದುಕೊಂಡ್ವಿ. ನಮ್ಮ ಮಾವ ನೀರು ತಂದುಕೊಟ್ರು, ಅಮ್ಮ ತೊಳೆದ್ರು. ಕೈ ಮುಕ್ಕು ಮಾಮಿ ಅಲ್ಲಿ ಚಿನ್ನ ಮಾಮಿ ಕೊಡುನಾಗಿದ್ರೆ ನನಗೆ ಕಟ್ಟಿ ಜಬ್ರ ಹೊಡೆದಿದ್ದೀವಿ. ಇಕ್ಕೋ ಹಂಗೆ ಇದ್ದಿದ್ದು ನಂಗೆ ಸ್ವಾಮಿ ಹೊಡಿತೆ ಮಕ್ಕ ಹೊರಬಿಟ್ಟಕ್ಕಿನಿ. ಚಿಕ್ಕದ ಕೊಟ್ಟು ಮಾಡಿ ಅಮ್ಮ ಅಮ್ಮ ಕೈ ತಗೊಳ್ಕೊ. ಹತ್ಬಾರ್ದು ಮೇಲೆ ಸ್ವಾಮಿ ಜಾರಕ್ಕೆ ಮಗ್ನೆ ಕೊಟ್ಟಿ. ನಾವು ಚಿಕ್ಕವ್ರು ಇರಬೇಕಾದ್ರೆ ನಮ್ಮ ಅಮ್ಮನ ಅಕ್ಕ ತಂಗಿದಿರು 4 ಜನ, ಅವರೆಲ್ಲರೂ ಕೂಡ ಹಬ್ಬಕ್ಕೆ ಬಂದ್ಬಿಡೋರು. ಆವಾಗ ಈ ಮರದಲ್ಲಿ ನಾನು ನನ್ನ ತಮ್ಮ ಎಲ್ಲರೂ ಕೂಡ ಇದೇ ಥರನೇ ಜೋಕಾಲಿ ಆಡ್ತಿದ್ವಿ. ಇನ್ನೂ ಉದ್ದ ಇತ್ತು ಆವಾಗ ಆಲ್ಮರ, ಹಂಗಾಗಿ ಜೋಕಾಲಿ ಆಡೋದು. ಇವಾಗ ನನ್ನ ಮಕ್ಳು ಆಡ್ತಾ ಇದ್ದಾರೆ, ಅದು ನೋಡೋದೇ ಒಂದು ಖುಷಿ ನನಗೆ. ಅವನು ಆಡ್ತಾ ಇದ್ದ, ನನ್ನ ಚಿಕ್ಕ ಮಗ. ಆಮೇಲೆ ನಮ್ಮ ನಾಗೇಂದ್ರನೂ ಕೂಡ ಆಡ್ತಾ ಇದ್ದ. ಎಲ್ಲರೂ ಸೇರಿ ಒಂದು ಸ್ವಲ್ಪ ಹೊತ್ತು ಅಲ್ಲೇ ಕೂತು ಎಂಜಾಯ್ ಮಾಡಿದ್ವಿ. ಆಮೇಲೆ ನನ್ನ ತಮ್ಮ ಬಿಸಿಲಾಯಿತು ಅಂತ ಇದು ಮಾಡ್ತಾ ಇದ್ದ, ಹಾಗಾಗಿ ಅಲ್ಲಿಂದ ಹೊರಡೋಣ ಅಂತ ಅಂದ್ಬಿಟ್ಟು ಹೊರಟಿದ್ದೀವಿ. ಎಷ್ಟು ದೊಡ್ಡದು ಅಂದರೆ ನಮ್ಮಮ್ಮ ಚಿಕ್ಕವ್ರು ಇರಬೇಕಾದ್ರಿಂದನೂ ಈ ಒಂದು ಮರ ಇದೆ ಅಂತ ನಮ್ಮಮ್ಮ ಹೇಳ್ತಾಯಿದ್ರು. ಸ್ವಾಗತ ಇಲ್ಲೇನಾ? ಈಗ ನಾವು ಇಮುದ್ ಸ್ವಾಮಿ ಬೆಟ್ಟಕ್ಕೆ ಬಂದಿದ್ದೀವಿ. ಬಂದ ತಕ್ಷಣ ನಮ್ಮ ನಾಗೇಂದ್ರಂಗೆ ಹೊಟ್ಟೆ ಹಸಿತಾಯಿತ್ತು, ಹಂಗಾಗಿ ಸ್ವಲ್ಪ ಅಲ್ಲಿ ಚಿರುಮುರಿ ತೊಗೊಂಡ. ನನ್ನ ಮಗ ಒಂದು ಚಿರುಮುರಿ ಮತ್ತು ನಾಗೇಂದ್ರ ಒಂದು ಚಿರುಮುರಿ ತೊಗೊಂಡು ಏನೋ ಸ್ವೀಟ್ ತಂದು ಧನ್ವಿಗೆ ತಿನ್ನಿಸ್ತಾ ಇದ್ದಾರೆ. ನೋಡಿ, ಅವಳು ಏನಾದರೂ ತಿನ್ಬೇಕು ನನ್ನ ಅಂತಾಳೆ, ನನಗೆ ಅನ್ನಕ್ಕೆ ಬರಲ್ಲ ಅವಳಿಗಿನ್ನ, ನನ್ನ ಅಂತಾಳೆ. ಹಂಗಾಗಿ ಅವಳಿಗೂ ಕೂಡ ತಿನ್ನಿಸ್ಕೊಂಡು ಅವರು ಕೂಡ ತಿಂತಾ ಇದ್ದಾರೆ. ನನಗೆ ನಾಗೇಂದ್ರ ಒಂದು ಐಸ್ ಕ್ರೀಮ್ ತಂದು ಕೊಟ್ಟ, ಬಿಸಿಲು ತುಂಬಾ ಇತ್ತಲ್ವ, ಹಂಗಾಗಿ ನೋಡಿ ನನ್ನ ತಮ್ಮ ಕಾರ್ ಪಾರ್ಕಿಂಗ್ ಮಾಡೋಕ್ಕೆ ಹೋಗಿದ್ದಾನೆ. ಅಂದರೆ ಓನ್ ವೆಹಿಕಲ್ನ ಇಲ್ಲಿ ಬಿಡಲ್ಲ, ಅವ್ರದ್ದೇ ಒಂದು ಬಸ್ಸಲ್ಲಿ ಕರ್ಕೊಂಡು ಹೋಗ್ತಾರೆ. ಒಂದು ಟಿಕೆಟ್ ಬಂದು 70 ರುಪೀಸು. ಅಲ್ಲಿ ಲೈನಲ್ಲಿ ನಿಂತ್ಕೊಳ್ಬೇಕು. ಲೈನಲ್ಲಿ ಟಿಕೆಟ್ ತೊಗೊಂಡ ನಂತರ ಅಲ್ಲಿ ಪ್ಲಾಸ್ಟಿಕ್ ಬಾಟ್ಲಾಗಲಿ ಅಥವಾ ಐಸ್ ಕ್ರೀಮ್ ಸ್ಟಿಕ್ ಆಗಲಿ ಏನು ಕೂಡ ಅಲ್ಲಿ ಒಳಗಡೆ ಬಿಡಲ್ಲ, ಎಂಟ್ರಿ ಇಲ್ಲ. ಹೊರಗಡೆನೇ ನಾವು ಐಸ್ ಕ್ರೀಮ್ ತಿನ್ನೋದಾಗಲಿ ಅಥವಾ ನೀರು ಕುಡಿಯೋದಾಗಲಿ ಎಲ್ಲನೂ ಇದು ಮಾಡ್ಕೊಳ್ಬೇಕು. ತೊಗೊಂಡೋದ್ರೆ ಸ್ಟೀಲ್ ಬಾಟಲಲ್ಲಿ ವಾಟರ್ ಕ್ಯಾನಲ್ಲಿ ನೀರನ್ನ ಫಿಲ್ ಮಾಡ್ಕೊಂಡು ತೊಗೊಂಡೋಗ್ಬೇಕಾಗುತ್ತೆ. ನಮ್ಮದೆಲ್ಲ ಆಧಾರ್ ಕಾರ್ಡ್ ಇದ್ದಿದ್ದರಿಂದ ಫ್ರೀಯಾಗಿ ಅಲ್ಲಿ ಬಿಟ್ಟರು. ಆಧಾರ್ ಕಾರ್ಡ್ ತೋರಿಸಿದ್ರೆ ಫ್ರೀಯಾಗಿ ಬಸ್ ಟಿಕೆಟ್ ಏನಿಲ್ಲ. ಹಂಗಾಗಿ ನನ್ನ ತಮ್ಮ ಮತ್ತು ನಾಗೇಂದ್ರ ನನ್ನ ಮಗ ಎಲ್ಲರೂ ಕೂಡ ಟಿಕೆಟ್ ತೊಗೊಂಡು ಲೈನಲ್ಲಿ ನಿಂತ್ಕೊಂಡು ಬಸ್ ಹತ್ಕೊಂಡೋದ್ವಿ. ತುಂಬಾ ರಶ್ಶು. ಆವತ್ತು ಶನಿವಾರ ಆಗಿರೋದ್ರಿಂದ 2 ಬಸ್ ಬಿಟ್ಟಿದ್ರು ಅನಿಸುತ್ತೆ. ಒಂದು ಹೋಗಿ ಮತ್ತೆ ಬಂದು ಅದೇ ಬಸ್ಸಲ್ಲಿ ಕರ್ಕೊಂಡು ಹೋದರು. ನೋಡಿ, ಒಂದು ಬಸ್ ಬರ್ತಾಯಿದೆ. ಈ ನೇಚರ್ ಮಧ್ಯೆ ಹೋಗೋದೇ ಒಂದು ಚೆಂದ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿತ್ತು. ಅದರಲ್ಲೂ ಈ ವಿಂಟರ್ ಟೈಮಲ್ಲೆಲ್ಲ ಹೋದರೆ ಫುಲ್ಲು ಗ್ರೀನ್ ಇರುತ್ತೆ. ನಾನೊಂದ್ಸಲಿ ವಿಂಟರ್ ಟೈಮಲ್ಲೇ ಹೋಗಿದ್ದು. ಆವಾಗಂತೂ ತುಂಬಾ ಚೆನ್ನಾಗಿರುತ್ತೆ ವೆದರ್ ಇಲ್ಲಿ. ಯಾವಾಗ ಹೋದ್ರೂ ಅಲ್ಲಿ ಒಂದು ಹೇಳ್ತಾರೆ, ದೇವಸ್ಥಾನದ ಒಳಗಡೆನೆ ಕೃಷ್ಣನ ನಮ್ಮ ಮಡ್ಲಿಗೆ ಕೂಡ ಕೊಡ್ತಾರೆ. ಎಷ್ಟು ಭಾರ ಅಂತಂದರೆ ಒಂದು ಕೃಷ್ಣ ನೀವೇನಾದರೂ ಹೋದರೆ ಹಂಗೆ ದರ್ಶನ ಮಾಡ್ಕೊಂಡು ಹಿಂಗೆ ಬಂದುಬಿಡಬೇಡಿ. ಅಲ್ಲಿ ಅರ್ಚನೆ ಮಾಡೋರಿದ್ದರೆ ಒಳಗಡೆ ಬಿಡ್ತಾರೆ. ಒಳಗಡೆ ಬಿಟ್ಟಾಗ ಆ ಕೃಷ್ಣನ್ನು ಕೂಡ ನಮ್ಮ ಮಡ್ಲಿಗೆ ಕೊಡ್ತಾರೆ. 3 ಸಲ ಲಾಲಿ ಆಡಬೇಕು ಅಂತ ಆಡಿ ಮತ್ತೆ ಕೊಡಬೇಕಾಗುತ್ತೆ. ಅದನ್ನು ಮೊದಲೇ ಹೇಳ್ತಾರೆ, ತುಂಬಾ ಭಾರ ಇದೆ, ಹುಷಾರು ಅಂತ ಹೇಳ್ತಾರೆ. ಅಲ್ಲಿ ಆ ಒಂದು ಗೋಪಾಲ ಸ್ವಾಮಿ ಬಾಗಿಲಿದೆಯಲ್ವಾ, ವಿಗ್ರಹ ಇರೋವಂಥದ್ದು, ಅಲ್ಲಿ ಹಿಮ ಸೋರೋದು ಎಷ್ಟೇ ಬಿಸಿಲಿರಲಿ ಯಾವುದೇ ಕಾಲಕ್ಕೂ ಹಿಮ ಸೋರೋದು ನಿಲ್ಲಲ್ಲ ಅಂತ ಆ ಒಂದು ಪೂಜೆ ಮಾಡೋವಂಥವ್ರೆ ನಮಗೆ ಎಕ್ಸ್ಪ್ಲೈನ್ ಮಾಡಿ ಹೇಳ್ತಾರೆ. ತುಂಬಾ ಚೆನ್ನಾಗಿದೆ. ಒಂದ್ಸಲಿ ವಿಸಿಟ್ ಮಾಡಬೇಕಾಗಿರೋವಂಥ ಒಂದು ದೇವಸ್ಥಾನ ಅಂತ ಹೇಳ್ಬೋದು. ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ, ನನಗೆ ಜಾತ್ರೆಗೆ ಹೋಗೋಕ್ಕಿಂತ ಇಂಪಾರ್ಟೆಂಟ್ ಆಗಿದ್ದು ಈ ದೇವಸ್ಥಾನಕ್ಕೆ ಹೋಗಬೇಕು ಅಂತ. ನಾನು ಹಂಗೆ ಹೇಳಿದೆ ನನ್ನ ತಮ್ಮನಿಗೆ, ನೀವೇನಾದರೂ ಶನಿವಾರ ಹೋದರೆ ನಾನು ಬರಲ್ಲ, ಶುಕ್ರವಾರ ಹೋದರೆ ನಾನು ಬರ್ತೀನಿ, ಈ ಮುದ್ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಹೋಗಬೇಕು ಅಂತ. ಹಾಗಾಗಿ ನನ್ನ ತಮ್ಮ
ಸರಿ ಆಯಿತು ಶುಕ್ರವಾರನೇ ಹೋಗೋಣ ಅಂತ ಬಂದಿದ್ದೀವಿ. ಇವಾಗ ದೇವಸ್ಥಾನ ಸಿಕ್ತು ನೋಡಿ. ಈ ಥರ ಇರುತ್ತೆ ಇಲ್ಲಿ ಕೆಳಗಡೆನೇ. ಆವಾಗ ನಲ್ಲಿಲಿ ನೀರು ಬರೋದು ಎಷ್ಟು ಕೋಲ್ಡ್ ಇರೋದು ಅಂದರೆ ಕಾಲು ತೊಳ್ಕೊಳ್ಳೋದಕ್ಕೆಲ್ಲ. ಇವಾಗ ಅದನ್ನೆಲ್ಲ ತೆಗೆದುಬಿಟ್ಟಿದ್ದಾರೆ ನೋಡಿ. ಸಿಕ್ತು ದೇವಸ್ಥಾನ. ಇವಾಗ ಇಳಿದು ದೇವಸ್ಥಾನಕ್ಕೆ ಹೋಗಬೇಕು. ಫಸ್ಟ್ ನಮಗೆ ಎಂಟ್ರೆನ್ಸಲ್ಲಿ ಸಿಗೋವಂಥದ್ದು ಆ ಒಂದು ಕೃಷ್ಣನ ವಿಗ್ರಹ ಇರೋವಂಥ ಒಂದು ಇದು ನೋಡಿ. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ನೋಡ್ತಾ ಇದ್ರೇ ನಿಮಗೆ ಒಂದ್ಸಲಿನಾದರೂ ವಿಸಿಟ್ ಕೊಡಬೇಕು ಅಂತ. ಬೆಟ್ಟ ಗುಡ್ಡಗಳ ಮಧ್ಯ ಆ ಗೋಪಾಲ ಸ್ವಾಮಿ ನೆಲೆಸಿದ್ದಾರೆ. ಇಲ್ಲಿ ಪ್ರಸಾದವಾಗಿ 1, 2 ಆ ಥರ ಅಲ್ಲ, ತುಂಬ ವೆರೈಟಿಲಿ ಅವತ್ತು ಪ್ರಸಾದ ಇತ್ತು. ಅನ್ನ ಸಾಂಬಾರಿತ್ತು, ಮತ್ತು ಪುಳಿಯೋಗರೆ, ಅವಲಕ್ಕಿ, ಸಿಹಿ ಪೊಂಗಲಿತ್ತು. ಆಮೇಲೆ ಇನ್ನೂ ಏನೇನೋ ಕೊಡ್ತಾಯಿದ್ರು. ನಾವು ಫಸ್ಟು ಅನ್ನ ಸಾಂಬಾರಿಸ್ಕೊಂಡು, ನನ್ನ ತಮ್ಮ ಅಂತೂ 3 ಸಲ ಸಿಹಿ ಪೊಂಗಲ್ ಹಾಕ್ಸ್ಕೊಂಡು ತಿಂದ. ಅಂದರೆ ಎಷ್ಟು ಬೇಕಾದ್ರೂ ಹಾಕ್ಸ್ಕೊಳ್ಬೋದಲ್ಲಿ, ಒಂದು ಸಲ ಮಾತ್ರ ಅಂತಲ್ಲ. ನೋಡಿ ಈ ಥರ ಸಿಗುತ್ತೆ. ಹೋಗಿದ ತಕ್ಷಣವೇ ಎಲ್ಲರೂ ಕೂಡ ಎಂಜಾಯ್ ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತು. ಇಮ್ಮಡಿ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಹೋಗಿದ್ದು. ಆ ಒಂದು ಬೆಣ್ಣೆ ಅಲಂಕಾರ ಇತ್ತು. ಶನಿವಾರ ಆಗಿರೋದ್ರಿಂದ ತುಂಬ ರಶ್ ಏನಾಗಿಲ್ಲ, ತುಂಬ ಜನ ಇಲ್ಲ ಅಂತಲೂ ಏನೂ ಇಲ್ಲ, ನಾರ್ಮಲ್ ಆಗಿತ್ತು. ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ನನಗೆ. ಅಲ್ಲಿ ಇದಕ್ಕೆ ಹೋಗೋಕ್ಕಿಂತ ಮುಂಚೆ ನೈಟು ಹೊರಡೋಣ ಅಂತ ಅಂದ್ಬಿಟ್ಟು ನಮ್ಮ ಅಜ್ಜಿ ಮನೆಗೆ ನೈಟ್ ಹೊರಡಬೇಕಾಯ್ತು. ಹಂಗಾಗಿ ಇಮ್ಮಡಿ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಹೋಗಿ ಇಮ್ಮಡಿ ಗೋಪಾಲ ಸ್ವಾಮಿ ಅಂತ ಎಲ್ಲರೂ ಕರೀತಾರೆ. ಅದರ ದೇವಸ್ಥಾನದ ಹೆಸರು ಬಂದು ಹಿಮವದ್. ನಾವು ಹೋಗೋ ಅಷ್ಟರಲ್ಲಿ 3 ಗಂಟೆ ಆಗಿತ್ತು. ಫಸ್ಟು ಅನ್ನ ಸಾಂಬಾರು ಇಸ್ಕೊಂಡ್ವಿ. ಅನ್ನ ಸಾಂಬಾರನ್ನ ಇಸ್ಕೊಂಡು ನಂತರ ಖಾಲಿ ಆದಂಗೆ ಹಿಂದಿಂದನೇ ಮಾಡ್ತಾನೆ ಇರ್ತಾರೆ. ಪ್ರಸಾದ ಖಾಲಿ ಆಯಿತು ಅಂತಲ್ಲ, ಲಾಸ್ಟ್ ಬಸ್ ಬಂದು 5 ಗಂಟೆವರೆಗೂ ಇರುತ್ತೆ. ಯಾಕೆಂದರೆ ಇಲ್ಲಿ ತುಂಬ ಇದಿರೋದ್ರಿಂದ, ಹುಲಿ ಸಿಂಹ ಅವೆಲ್ಲ ಇರೋದ್ರಿಂದ 5 ಗಂಟೆ ಮೇಲೆ ಯಾವುದೇ ಕೂಡ ವೆಹಿಕಲ್ನ ಅವರು ಬಿಡಲ್ಲ. ಓನ್ ವೆಹಿಕಲ್ ಅಂತೂ ಬಿಡೋದೇ ಇಲ್ಲ. ಯಾವುದೇ ಕಾರಣಕ್ಕೂ 2 ವೀಲರಲ್ಲಿ 4 ವೀಲರ್ ಯಾವುದೂ ಬಿಡಲ್ಲ. ಅವ್ರದ್ದೇ ಬಸ್ಸಲ್ಲಿ ಕರ್ಕೊಂಡು ಹೋಗ್ತಾರೆ, ಅವ್ರದ್ದೇ ಬಸ್ಸಲ್ಲಿ ಕರ್ಕೊಂಡ್ಬಂದು ಬಿಡ್ತಾರೆ. ನೋಡಿ ನಮ್ಮ ಅಮ್ಮು, ನಮ್ಮ ದನ್ವಿ ದೇವಸ್ಥಾನ ಫುಲ್ಲು ಹಿಂಗೆ ಓಡಾಡ್ತಾ ಇದ್ಲು. ರಾತ್ರಿ ಪೂರ್ತಿ ಹತ್ತಿದ್ದಾಳೆ. ಒಂದು ಕಾಲು ನೋವು ಅನಿಸುತ್ತೆ ಅವಳಿಗೆ. ಇಷ್ಟೊಂದು ಓಡಾಡಿಸಿದ್ದು ಎಲ್ಲೂ ಇಲ್ಲ. ಹಂಗಾಗಿ ಯಾರು ಎತ್ಕೊಂಡ್ರು ಸುಮ್ಮನೆ ಇರ್ತಾ ಇಲ್ಲ, ಓಡಾಡೋದು ಅಂತ. ಹಂಗಾಗಿ ರಾತ್ರಿ ಪೂರ್ತಿ ಅವಳು ಯಾರಿಗೂ ನಿದ್ದೆ ಕೊಟ್ಟಿಲ್ಲ, ಅವಳು ನಿದ್ದೆ ಮಾಡಿಲ್ಲ. ತುಂಬಾ ಇದು ಮಾಡಿಕೊಂಡು ಅಳ್ತಾ ಇದ್ಲು. ಅದು ನೋಡಿ ನಮಗಂತೂ ಹೆಂಗಾಗುತ್ತೆ ಅಂದರೆ, ಮಕ್ಕಳು ಹತ್ರ ಏನಾಗುತ್ತೆ ಅಂದರೆ ನಮಗೂ ಭಯ ಆಗ್ತಾ ಇರುತ್ತೆ. ಏನಾಗ್ತಾ ಇದೆಯೋ ಅವಳಿಗೆ ಹೇಳ್ಕೊಳ್ಳೋದಕ್ಕಾಗ್ತಾ ಇಲ್ಲ, ಏನೂ ಇಲ್ಲ, ಹೊಟ್ಟೆ ನೋಯ್ತಾ ಇದೆಯಾ, ಏನಾಗ್ತಾ ಇದೆ ಅಂತಲೂ ನಮಗೂ ಗೊತ್ತಾಗಲ್ಲ. ಹಂಗಾಗಿ ಅಪ್ಪ ಅಮ್ಮನಿಗೂ ಒಂಥರ ಭಯ ಆಗ್ತಾ ಇರುತ್ತೆ. ನಂತರ ನನ್ನ ಮಗ ನಾನು ಇಬ್ಬರು ಕೂಡ ಫೋಟೋಗಳನ್ನ ತೆಗೆದುಕೊಂಡ್ವಿ. ತುಂಬಾ ಚೆನ್ನಾಗಿತ್ತು. ಈ ನೇಚರ್ ಅಂದರೆ ನಂಗೆ ಮೊದಲೇ ತುಂಬ ಇಷ್ಟ. ಅಲ್ಲಿ ಹೋದ್ರೆ ಅಲ್ಲಿಂದ ಬರೋದಕ್ಕೆ ಇಷ್ಟ ಆಗಲ್ಲ ನನಗೆ. ಹಂಗಾಗಿ ಆ ನೇಚರ್ನೆಲ್ಲ ಸ್ವಲ್ಪ ಕ್ಯಾಪ್ಚರ್ ಮಾಡೋಣ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಫೋಟೋಗಳನ್ನ ತೆಗೆದುಕೊಂಡೆ. ನಮ್ಮ ಮದುಮನಿಗೆ ಮತ್ತು ನನ್ನ ಮಗನಿಗೆ ತೋರಿಸೋಣ ಅಂತ ಅಂದ್ಬಿಟ್ಟು. ನೋಡಿ ಇದೆಲ್ಲ ಗ್ರೀನ್ ಆಗಿದ್ರೆ ಹೆಂಗೆ ಕಾಣಿಸುತ್ತೆ ಹೇಳಿ. ಇವಾಗ ಸ್ವಲ್ಪ ಬಿಸಿಲು ಜಾಸ್ತಿ ಇರೋದ್ರಿಂದ, ಮಳೆ ಕೂಡ ಕಮ್ಮಿ ಇರೋದ್ರಿಂದ ಈ ಥರ. ನನ್ನ ತಮ್ಮನ ಹೆಂಡತಿ ಎಲ್ಲ ಅವರು ಕೂಡ ಪಾಪು ಜೊತೆ ಫೋಟೋಗಳನ್ನ ತೆಗೆದುಕೊಳ್ತಾ ಇದ್ರು. ಅಲ್ಲಿ ಎಲ್ಲರೂ ಆ ಕಡೆ ಈ ಕಡೆ ನೇಚರ್ ಮಧ್ಯ ಎಲ್ಲರೂ ಫೋಟೋಗಳನ್ನ ತೆಗೆದುಕೊಳ್ತಾ ಇರ್ತಾರೆ. ಒಂಥರ ಗೋಲ್ಡ್, ಎಲ್ಲ ಒಂದು ದೇವಸ್ಥಾನ ಗೋಲ್ಡಲ್ಲೇ ಇದೆ ಅನ್ನೋ ಥರ ಆಗುತ್ತೆ ನೋಡಿ. ತುಂಬಾ ಚೆನ್ನಾಗಿದೆ. ಒಂದ್ಸಲಿ ಯಾರಾದರೂ ನೋಡಬೇಕು ಅಂತ ಇದ್ದರೆ ಖಂಡಿತವಾಗ್ಲೂ ಇದಕ್ಕೆ ಭೇಟಿ ಕೊಡಿ. ಇದಾದಮೇಲೆ ಕೆಳಗಡೆ ಬಂದು ಬಸ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ವಿ. ವೆಯ್ಟ್ ಮಾಡಬೇಕಾದ್ರೆ ನಮ್ಮ ದನ್ವಿದು 1-2 ಫೋಟೋ ತೆಗೆಯೋಣ ಅಂತ ಅಂದ್ಬಿಟ್ಟು ತೆಗಿತಾ ಇದ್ವಿ. ಅಷ್ಟರಲ್ಲಿ ನೋಡಿ ಎಂಟ್ರೆನ್ಸ್ ಆಗಿದ ತಕ್ಷಣ ನಮಗೆ ಸಿಗೋವಂಥದ್ದು ಈ ಒಂದು ಕೃಷ್ಣನ ಒಂದು ವಿಗ್ರಹ ಇರೋವಂಥ ನೋಡಿ ಈ ಥರ ಇದೆ. ಇದಾದ ನಂತರ ಬಸ್ ಬಂತು. ಬಸ್ಸಲ್ಲಿ ಲೈಫಲ್ಲಿ ಫಸ್ಟ್ ಟೈಮ್ ಅನಿಸುತ್ತೆ ನನಗೆ ಈ ಥರ ಒಂದು ಇದಾಗಿದ್ದು. ಅಂದರೆ ಬೆಟ್ಟದಿಂದ ಇಳಿಬೇಕಾದ್ರೆ ನಾನು ಮೊದಲೇ ಬಸ್ಸಲ್ಲಿ ಹೋಗ್ತಿದ್ದಂಗೆ ಅಲ್ಲಿ ಅಡ್ಡ ಹುಲಿ ಬರ್ತಾಯಿದೆ ನೋಡಿ. ಇಷ್ಟು ದಿನ ನಾವು ಮೈಸೂರು ಝೂನಲ್ಲಿ ಬೋನಲ್ಲಿರೋಂಥ ಹುಲಿನ ನೋಡಿದ್ವಿ. ಆದರೆ ಡೈರೆಕ್ಟಾಗಿ ನೋಡಿದ್ದು ಲೈಫಲ್ಲಿ ಫಸ್ಟ್ ಟೈಮು. ಬಸ್ಸಲ್ಲಿರೋರೆಲ್ಲ ಜೋರಾಗಿ ಕೂಗ್ತಾಯಿದ್ರು. ಹಂಗಾಗಿ ಆ ಹುಲಿಗೂ ಕೂಡ ಭಯ ಆಯಿತು ಅನಿಸುತ್ತೆ. ಅಷ್ಟು ಬೇಗ ಕಣ್ಮರೆ ಆಗೋಯ್ತು. ಇಲ್ಲಿ ಡೈರೆಕ್ಟಾಗಿ ಹುಲಿ ನೋಡಿದಾಗ, ಸಿಂಹ ನೋಡಿದಾಗ ಅಥವಾ ಆನೆ ನೋಡಿದಾಗ ನಮಗೊಂದು ಫೀಲ್ ಆಗುತ್ತಲ್ವ ಭಯ ಅನ್ನೋದು. ಅದಾಗೋದಕ್ಕೆ ಮುಂಚೆನೇ ನಮಗೆ ಆ ಹುಲಿ ಕಣ್ಮರೆ ಆಯಿತು ಅಂತಲೇ ಹೇಳ್ಬೋದು. ಆದರೂ ಡೈರೆಕ್ಟಾಗಿ ನೋಡಿದಾಗ ತುಂಬಾ ಖುಷಿನೂ ಆಯಿತು. ಜೊತೆಗೆ ಅದು ಹೋದ ನಂತರ ನಮಗೆ ಭಯ ಆಯಿತು ನೋಡಿ. ಈ ಥರ ಬಂದು ಇಲ್ಲಿ ಸ್ವಲ್ಪ ಕಾಫಿ ಎಲ್ಲ ಕುಡಿಯೋಣ ಅಂತ ಅಂದ್ಬಿಟ್ಟು ಇಲ್ಲಿ ಕಾಣಿಸ್ತಾ ಇರೋದು. ಇಲ್ಲಿ ಲೈನಲ್ಲಿ ನಿಂತ್ಕೊಳ್ಬೇಕು. ಲೈನಲ್ಲಿ ನಿಂತ್ಕೊಂಡು ಲೈನಾಗಿ ನಾವು ಬಸ್ ಹತ್ತಿ ಹೋಗೋವಂಥದ್ದು. ನಂತರ ಕಾಫಿ ತೊಗೊಂಡ್ವಿ. ಕಾಫಿ ತೊಗೊಂಡು ನನ್ನ ತಮ್ಮ ಬಜ್ಜಿ ತೊಗೊಂಡ. ಅದಾದ ನಂತರ ಹೋಟ್ಲಿಂದ ಈಚೆ ಬಂದ ನಂತರ ಇಲ್ಲಿ ಒಂದು ಫೋಟೋಗಳನ್ನ ತೆಗೆದಿದ್ದೀನಿ. ಅದು ನಿಮಗೆ ಯಾವ ಥರ ಕಾಣಿಸ್ತಾ ಇದೆ ಅನ್ನೋದನ್ನು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹುಲಿ ನೋಡಿ ನಿಮಗೆ ಏನು ಅನಿಸ್ತು ಅನ್ನೋದನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿ. ನೋಡಿ ಇಲ್ಲೇ ರೈಟಲ್ಲಿ ಒಂದು ಚಿಕ್ಕ ಹೋಟ್ಲು ಬರುತ್ತೆ ನೋಡಿ. ಇದೇ ಒಂದು ಫೋಟೋ ತೆಗೆದಿದ್ದು. ಇದು ಯಾವ ಥರ ಕಾಣಿಸ್ತಾ ಇದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.